ತುಂಬ ಸೂಕ್ಷ್ಮವಾದಂತಹ ಹೂಗಳು ನೋಡಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳುವುದನ್ನು ತುಂಬ ಸೂಕ್ಷ್ಮ ಅಂತ ಹೇಳಿದರೆ ಅತಿ ಸೂಕ್ಷ್ಮವಾಗಿ ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಅದರ ಒಳಗಡೆನೂ ಕೂಡ ಒಂದು ಕುಸುಮ ಇರತಕ್ಕಂಥದ್ದು ಕೂಡ ನಾವು ಕಾಣಬಹುದಾಗತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದು ಚಿಕ್ಕ ಮಕ್ಕಳ ಮನಸ್ಸು ಯಾವ ರೀತಿಯಲ್ಲಿ ಸ್ಮೂತಾಗಿ ಇರ್ತದೆ ಅದೇ ಥರದ ಸೂಕ್ಷ್ಮ ರೀತಿಯಾದಂತಹ ಹೂವು ಇದಾಗಿರುತ್ತೆ. ನಾವು ಇವತ್ತು ಒಂದು ಸೂಕ್ಷ್ಮವಾದಂತಹ ಒಂದು ಮಗುವಿನ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಂದು ಮಗು ಹೇಳ್ತಕ್ಕಂಥದಕ್ಕೆ ಅನಾರೋಗ್ಯ ಪೀಡನೆ ಹೇಳ್ತಕ್ಕಂಥದ್ದು ಉಂಟಾಗತ್ತೆ. ಅದಕ್ಕೆ ವೈದ್ಯರ ಬಳಿಯಲ್ಲಿ ಹೆಚ್ಚು ಕಡಿಮೆಯಾಗಿ ಒಂದು 30 ಲಕ್ಷದ ತನಕ ಖರ್ಚುಗಳನ್ನು ಮಾಡ್ತಾರೆ. ಇದ್ದು ಬಿದ್ದ ಆಸ್ತಿ ಪಾಸ್ತಿಗಳನ್ನು ಎಲ್ಲವನ್ನೂ ಕೂಡ ಮಾರುತ್ತಾರೆ. ಆದರೂ ಕೂಡ ಆ ಮಗು ಹೇಳ್ತಕ್ಕಂಥದ್ದು ಆರಾಮಾಗುವುದಿಲ್ಲ. ಆದರೆ ನಮ್ಮ ಜನರಿಗೆ ಏನಾಗಿದೆ ಏನೋ ದೇವರೇ ಬಲ್ಲ. ಅದು ವಾಸಿಯಾಗತ್ತೋ ಇಲ್ವೋ ಏನನ್ನು ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಜನರು ಇಲ್ಲ. ಆದರೆ ತದನಂತರದಲ್ಲಿ ಮಗುವು ಸಾವು ಮತ್ತು ಬದುಕಿನ ನಡುವೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಓರ್ವ ಆತ್ಮೀಯನ ಮೂಲಕವಾಗಿ ನಮ್ಮಲ್ಲಿಗೆ ಬರ್ತಾರೆ. ಬಂದು ಹೀಗೀಗೆ ಆಗೋಗಿದೆ, ಏನಾದರೂ ಮಾಡಿ ಉಳಿಸಿಕೊಡುವ ಪ್ರಯತ್ನವನ್ನು ಮಾಡಿ ಅಂತ ಹೇಳೋದಾಗಿ ಕೇಳ್ಕೊಳ್ತಾರೆ. ತದನಂತರದಲ್ಲಿ ನಾವು ಅದನ್ನು ಆಯಿತು ಅಂತ ಹೇಳೋದಾಗಿ ಒಪ್ಪಿಕೊಂಡು ಕೇವಲ ಒಂದೇ ವಾರದಲ್ಲಿ ಆ ಮಗು ಜೀರ್ಣಕ್ರಿಯೆ ಇತ್ಯಾದಿಗಳೆಲ್ಲ ಚೆನ್ನಾಗಾಗ್ತಾ ಬಂದು ಚೆನ್ನಾಗಾಗ್ತಾ ಬರುತ್ತೆ. ಈಗ 1.5 ತಿಂಗಳುಗಳು ಕಾಲ ಕಳೆದಿದೆ. ಈಗ ಆ ಮಗುವು ಎಲ್ಲ ಮಕ್ಕಳ ರೀತಿಯಲ್ಲಿ ಆಗಿ ಓಡಾಟವನ್ನು ಮಾಡ್ತಾ ಇದೆ. ಇದಕ್ಕಿಂತಲೂ ಖುಷಿಯಾದಂತಹ ವಿಚಾರ ಇನ್ನೊಂದಿದೆಯಾ ನೋಡಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, 30 ಲಕ್ಷಗಳನ್ನು ಖರ್ಚು ಮಾಡಿದರೂ ಕೂಡ ಪ್ರಯೋಜನ ಆಗದೆ ಇರತಕ್ಕಂಥದ್ದು ಕೆಲವು ಮೌಲ್ಯಗಳಲ್ಲಿ ದೈವಿಕವಾದಂತಹ ಶಕ್ತಿಯಿಂದ ನಾವು ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು. ಆದರೆ ಸ್ವಲ್ಪ ಸಮಯ ಹೇಳ್ತಕ್ಕಂಥದ್ದು ಹಿಡಿಯುತ್ತದೆ. ಆದರೆ ಅಪಾಯ ಹೇಳ್ತಕ್ಕಂಥದ್ದು ಒಂದು ಚೂರು ಇಲ್ಲ. ಹಾಗಾಗಿ ಈ ಹೂವು ಎಷ್ಟು ಸೂಕ್ಷ್ಮವೋ ಅದೇ ಥರದಲ್ಲೇ ಮಕ್ಕಳ ಮನಸ್ಥಿತಿಯು ಕೂಡ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದನ್ನು ನಾವು ಅರ್ಥೈಸಿಕೊಂಡು ನಾವು ನಡೆದಾಗ ನಮ್ಮ ಜೀವನದಲ್ಲಿ ಒಂದು ಒಳಿತನ್ನು ಕಾಣಲಿಕ್ಕೆ ಸಾಧ್ಯ. ಅದಲ್ಲ ಅಂತೇಳಿ ಆದರೆ ಇವರ ಹಾಗೆ ಇರೋದು ಎಲ್ಲವನ್ನೂ ಕೂಡ ಕಳಕೊಂಡು ಕಣ್ಣೀರಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ. ಆದರೆ ಒಂದು ಸಮಾಧಾನ ಅಂತ ಹೇಳಿದರೆ ಸಾಯುವಂಥ ಮಗುವು ಕೊನೆಗಾಲದಲ್ಲಿ ಒಂದು ಮಿತ್ರನಿಂದಾಗಿ ಬದುಕುಳಿದಿದ್ದು ಅದು ಸಂತೋಷ ಕೊಡುವಂತಹ ವಿಚಾರ.